ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಅಮಾವಾಸ್ಯೆ. ಎಲ್ರದ್ದು ಒಂದು ಪ್ರಶ್ನೆ ಅದ, ನಾವು ರಂಗೋಲಿ ಎಲ್ಲ ಹಿಡ್ದದ್ದು ಸಮಾಪ್ತಿ ಯಾವಾಗ ಮಾಡಬೇಕು ಅಂಥೇಳಿ. 33 ದಿವಸ ಆಗಬೇಕು. ಆದರೆ ಇವತ್ತು ಅಧಿಕ ಮಾಸ ಮುಗೀತದಂದ್ರೇನು, ನಮ್ಮ ಸೇವೆ ಕಂಪ್ಲೀಟ್ ಆಗಬೇಕು ಅಂದ್ರೆ ನಾವು ಮಂಗಳವಾರ ನಾಳೆ ಒಂದು ದಿವಸ ರಂಗೋಲಿ ಸೇವೆ ಏನು ಹಿಡ್ದೀವಿ ಪ್ರದಕ್ಷಿಣಾ ಸೇವೆ ನಾಳಿನ ದಿವಸ ಮುಗಿಸೋದು. ನೋಡ್ರಿ ಹೆಂಗೆ ಮುಗಿಸೋದು ಅಂಥೇಳಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿರಿ. ಈಗ ಆಲ್ರೆಡಿ ನೀವು ಒಂದಿಷ್ಟು ಮಂದಿ ದಾನ ಎಲ್ಲ ಕೊಟ್ಟು ಆಗ್ಯದ್ರಿ. ದಾನ ಧರ್ಮ ಇಷ್ಟು. ಮತ್ತು ಎಲ್ರಿಗೂ ಗೊತ್ತು, ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆ, ಸಣ್ಣ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ತಟ್ಟೆಯೊಳಗೆ ನಾವು ದಾನ ಧರ್ಮ ಮಾಡೋದು. ಮತ್ತು ಎಲ್ಲರೂ ಮಾಡೇ ಇದ್ದೀವಿ ಒಂದಿಲ್ಲ ಒಂದು ರೂಪದೊಳಗೆ. ಮತ್ತು ನಾವು ದೇವರಿಗೆ ಆದಷ್ಟು ನಮ್ಮ ಕಡೆ ಇನ್ನೂ ಹೆಚ್ಚು ಸೇವೆ ಮಾಡುವಂಥ ಶಕ್ತಿ ಕೊಡು. ಆಯುಷ್ಯದ ಜೊತೆಗೆ ಆಯುಷ್ಯ ಎಷ್ಟು ಇರ್ತದೋ ಗೊತ್ತಿಲ್ಲ, ಬಟ್ ಆರೋಗ್ಯ ಅಂತೂ ಕೊಡು, ಆರೋಗ್ಯ ಭಾಗ್ಯ. ಮತ್ತು ನಾವು ಇದೇ ರೀತಿ ಸೇವೆಯನ್ನು ಮಾಡುವಂತಾಗಲಿ ಅಂತ ಬೇಡ್ಕೊಂಡು ನಾಳಿನ ತನಕ ಮಾಡ್ಬೇಕು ನೋಡ್ರಿ. ನಿಮ್ಮ ಕೈಲಿ ಏನು ಸಾಧ್ಯನೋ ಅಷ್ಟು ದಾನ ಧರ್ಮ ಮಾಡೋದು. ಇಷ್ಟು ನನಗೆ ಗೊತ್ತಿದ್ದಷ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಯಾಕಂದ್ರೆ ನಿಮಗೆ ಕಮೆಂಟ್ಸ್ ಬಂದಿದ್ವಲ್ಲ, ಅದಕ್ಕೆ ನಾಳೆ ಒಂದು ದಿವಸದ ನಾಳಿನ ತನಕ 33 ದಿವಸ ಕಂಪ್ಲೀಟಾಗಿ ಆಗ್ತದೆ ನೋಡ್ರಿ. ಈಗ ಟೈಮ್ ಎಷ್ಟಾಗ್ಯದ ಅಂತಂದ್ರೆ 5 ಗಂಟೆ ಆಗ್ಯದ್ರಿ ಕರೆಕ್ಟಾಗಿ. ಇವತ್ತೇನು ವಿಶೇಷ ನಮ್ಮ ಮನೆ ಒಳಗೆ ಅಂತಂದ್ರೆ, ನಮ್ಮ ಮನೆ ಒಳಗೆ ಇವತ್ತು ರುದ್ರ ಹೋಮ ಇಟ್ಕೊಂಡಿವ್ರಿ, ಮೃತ್ಯುಂಜಯ ಹೋಮ, ಅದ್ರ ತಯಾರಿ. ಹಿಂಗಾಗಿ ಇವತ್ತೇನು ರಂಗೋಲಿ ಎಲ್ಲ ಆದ ಕೂಡಲೇ ವಾಕಿಂಗ್ ಹೋಗೋದು ಇಲ್ರಿ, ಅದನ್ನೇ ತಯಾರಿ ಮಾಡೋದು ನೋಡ್ರಿ. ಹಾಗಾಗಿ ನಮ್ಮದು ವಾಕಿಂಗ್ ಕಂಟಿನ್ಯೂಸ್ ಆಗಂಗೆ ಇಲ್ರಿ. ಹುಣ್ಣಿಮೆ, ಅಮಾವಾಸ್ಯೆ, ದ್ವಾದಶಿ ಇಂಥವೇನು ಬಂದಿರ್ತಾವೆ ಗ್ಯಾಪ್ ಆಗಿಬಿಡ್ತದೆ ನೋಡ್ರಿ. ಮತ್ತು ಎಲ್ಲಾರ ಊರಿಗೆ ಹೋದ್ರೆ ಎಲ್ರಿಗೂ ಗುರ್ತು, ನಿಮ್ಮದು ಎಲ್ಲ ಹಾಗೆ ಆಗ್ತಿರ್ತದೆ. ಮಾರ್ನಿಂಗ್ ವಾಕಿಂಗ್ ಏನದಲ್ಲ ಕಂಟಿನ್ಯೂಸ್ ಆಗಿ ಆಗಂಗಿಲ್ಲ ನೋಡ್ರಿ. ಯಾವುದು ರಂಗೋಲಿ ತಲೆ ಒಳಗೆ ಬರ್ತದೋ ಫಾಸ್ಟಾಗಿ ಹಾಕಿ ಮುಗಿಸೋದು ಇವತ್ತು. ಯಾಕಂದ್ರೆ ಆಚಾರ್ಯರು ಭಾಳ ಲಘು ಬರ್ತೀನಿ ಅಂತಂದಾರ. ಯಾಕಂದ್ರೆ 9 ಗಂಟೆ ಅನ್ನೋದಕ್ಕೆ ಎಲ್ಲ ಮುಗಿಬೇಕಲ್ರಿ. ಅವರು ನಮ್ಮ ಟೈಮಿಗೆ ಮುಗಿಸ್ತೀನಿ ಅಂತ ಹೇಳ್ಯಾರ 6 ಗಂಟೆಗೆ. ಅದ್ರ ಸಲುವಾಗಿ 6 ಗಂಟೆ ಅನ್ನೋದಕ್ಕೆ ಎಲ್ಲ ರೆಡಿ ಮಾಡಿ ಇಡಬೇಕಾಗಿದೆ. ಅದ್ರ ಸಲುವಾಗಿ ಫಾಸ್ಟಾಗಿ ಯಾವ್ದು ರಂಗೋಲಿ ತಲೆ ಒಳಗೆ ಬರ್ತದೋ ಅದೇ ರಂಗೋಲಿ ಹಾಕ್ಲಿಕ್ಕೆ ನೋಡ್ರಿ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ತಿಮ್ಮಯ್ಯನ ಪಾದವನು ಕಂಡೆ. ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನ, ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನ. ಪೊನ್ನ ಕಡಗವನ್ನಿಟ್ಟು ತಿಮ್ಮಯ್ಯದ ಪೋಲ್ವನಾಮವಿಟ್ಟು, ಪೊನ್ನ ಕಡಗವನ್ನಿಟ್ಟು ತಿಮ್ಮಯ್ಯದ ಪೋಲ್ವನಾಮವಿಟ್ಟು. ಅಂದುಗೆ ಗಲುಗೆನ್ನುತ್ತಾ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ, ಅಂದೋಗೆ ಗಲುಗೆನ್ನುತ್ತಾ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ತಿಮ್ಮಯ್ಯನ ಪಾದವನು ಕಂಡೆ. ಮಕರ ಕುಂಡಲವನ್ನಿಟ್ಟು ತಿಮ್ಮಯ್ಯದ ಕಸ್ತೂರಿ ತಿಲಕವನ್ನಿಟ್ಟು, ಮಕರ ಕುಂಡಲವನ್ನಿಟ್ಟು ತಿಮ್ಮಯ್ಯದ ಕಸ್ತೂರಿ ತಿಲಕವನ್ನಿಟ್ಟು. ಗೆಜ್ಜೆ ಗಲುಗಲುಗೆನ್ನುತ್ತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ, ಗೆಜ್ಜೆ ಗಲುಗಲುಗೆನ್ನುತ್ತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ತಿಮ್ಮಯ್ಯನ ಪಾದವನು ಕಂಡೆ. ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ, ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ. ಛತ್ರ ಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ,
ಛತ್ರ ಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೆ ತಾಮರ ಕಮಲದಲ್ಲಿ ಕೃಷ್ಣಯ್ಯತ ಬಂದು ನಿಂತಿದ್ದನಲ್ಲೇ ತಾಮರ ಕಮಲದಲ್ಲಿ ಕೃಷ್ಣಯ್ಯತ ಬಂದು ನಿಂತಿದ್ದನಲ್ಲೇ ವಾಯು ಬ್ರಹ್ಮಾದಿಗಳು ರಂಗಯ್ಯನ ಸೇವೆಯ ಮಾಡುತ್ತಾರೆ ವಾಯು ಬ್ರಹ್ಮಾದಿಗಳು ರಂಗಯ್ಯನ ಸೇವೆಯ ಮಾಡುವರೇ ओम लक्ष्मीनारायणाभ्य नमः वायुदेवाय नमः वायुभागदेशाय नमः उमामहेश्वराय नमः श्रीदेवताभ्यो नमः मातापितृभ्यो नमः इष्टदेवताभ्यो नमः कुलदेवताभ्यो नमः ग्रामदेवताभ्यो नमः स्थानदेवताभ्यो नमः वासुदेवताभ्यो नमः आदित्यादेवताभ्यो नमः एतद् रुद्रांतರದ ಭಾರತೀಯ ಪ್ರಾಣಾಂತರದ ಸಂಕೃಷ್ಣದಾಯ ಅನುಗ್ರಹ ಮಾಡಿ ನಾವು ಡೈರೆಕ್ಟ್ ಮಾಡಿಲ್ಲ ಅಂತರಾಗಿ ಗಣಪತಿ ಅಂದ್ರೆ ವಿಶ್ವಂಬರ ರುದ್ರಾಂತ ಸಂಕೃಷ್ಣ ಶೇಷಾಂತರ ಶೇಷ ಅಂತರ್ಗತ ಪರಮಾತ್ಮ ಸರ್ವದೇವ ನಮಸ್ಕಾರ ಕೇಶವಂ ಹೃದಯಗಚ್ಚತೆ ಎಂಬುದಾಗಿ ಅಂತರ್ಗತ ಎಲ್ಲ ಪರಮಾತ್ಮ ಮುಟ್ಟಿದ್ರು ಎಲ್ಲ ಕೂಡ ಸಮುದ್ರ ನೀರು ಸೇರ್ತಾರಲ್ಲ ಪರಮಾತ್ಮ ಸಮುದ್ರ ಇವೆಲ್ಲ ನದಿ ಇದ್ದಾವೆ ಮತ್ತೊಂದು ದೇವತೆಗಳು ಅವರು ಬೇಕು ಅವ್ರ ಮಂತ್ರ ಬೇಕೆ ಅಂತರ್ಗತ ಪರಮಾತ್ಮ ಎಲ್ಲ ಕಂಡು ಪ್ರಾರ್ಥನಾ ಸ್ವರೂಪ ಯಮಿ ಅನೇ ಅಕ್ಷತಾಗಿ ಅನೇಕ ಭಾಗವತ ಅಂತರ್ಗತ ಭಾರತಕ್ಕ ಪ್ರಾಣದ ವಿಶ್ವಂಬರ ಪ್ರೇತೋದು ಪರಮದ್ಭಾಂತದ ಶ್ರೀಕೃಷ್ಣಾರ್ಪಣಮಸ್ತು ನಿಮಗೆ ಅಲ್ಲಿ ಕಲಶವಲ್ಲ ಅದೇ ನೀರ ಅಭಿಮಾನ ದೇವತೆ ವರುಣ ದೇವರು 24 ತತ್ವಾಭಿಮಾನ ದೇವರು ಪಂಚ ಜ್ಞಾನೇಂದ್ರಗಳು ಪಂಚ ಕರ್ಮೇಂದ್ರಗಳು ಪಂಚ ತನ್ಮಾತ್ರಗಳು ಪಂಚ ಜ್ಞಾನೇಂದ್ರಗಳು ಮನಸ್ಸು ಅವ್ಯಕ್ತತ್ವ ಮಹಾತತ್ವ 24 ಅಭಿಮಾನ ದೇವತೆಗಳಿದ್ದಾರೆ ಈಗ ನೀರಿಗೆ ಅಭಿಮಾನ ದೇವತೆ ಇದ್ದಾರೆ ನೀರು ಜಡ ಪದಾರ್ಥಗಳು ಪರಮಾತ್ಮನಲ್ಲಿ ರುಚಿ ಅಂತ ಹೇಳಿ ಋಷಿ ಅಂತ ಅನ್ನದಲ್ಲಿ ಅನ್ನಾದಂತ ರುಚಿ ಕೊಡ್ತಾರೆ ಹಿಂಗೆ ಸಕಲ ಪದಾರ್ಥಗಳು ಜಡ ಪದಾರ್ಥಗಳು ತತ್ವ ಅಭಿಮಾನಗಳನ್ನು ನಿಂತು ನಮಗೇನಾದ್ರು ಪ್ರೇರಣೆ ಮಾಡ್ತಾರೆ ಇಂಥ ನೀರಿನಲ್ಲಿ ಎಲ್ಲ ನದಿ ಅಭಿಮಾನ ದೇವತೆಗಳು ಸಮುದ್ರ ಅಭಿಮಾನ ದೇವತೆಗಳು 4 ವೇದ ಅಭಿಮಾನ ದೇವರನ್ನು ನಿಲ್ಲಿಸಿ ನಮ್ಮ ಆದಂಥ ಕಾರಣ ಶಾಂತಿ ಮಾಡಲಿ ಎಂಬುದಾಗಿ ನೀರನ್ನು ಕೋಡಂತಾರೆ ಕೋಡು ನಾವು ನೀರನ್ನು ಕೋಡಂತಾರ ಶಾಂತಿ ಆಗಲಿಂದಾಗಿ ಪೂಜೆ ಮಾಡಬೇಕು ಬ್ರಹ್ಮಾಂಡ ಸಾಧ್ಯ वर्णं साङ्गमक्षतं समर्पयामि वडन्तरद हार्दिकलक्ष्मीध्यानं समर्पयामि आवनं समर्पयामि पञ्चहरिद्राग्नं समर्पयामि पुष्पोपस्त्राते अत्र गायत्री सावित्री शान्ति पुटिकरिता आयन्तु मम नको शान्तर्थं दुर्गः सर्वे समुद्रा सकलतीर्थाः आयन्तु मम नको मेरे शान्तर्थं दुर्गः कारकः शान्तन ಕೊಟ್ಟು ದುರ್ಗ ದೂರ ಮಾಡುವುದಾಗಿ ವರ್ಣದೆ ಪ್ರಾರ್ಥನೆ ಸಾಕ್ಷಾತ್ ನಿಕ್ಷೇಪೇತ ಕೈ ಮಗು ರಿಸ್ಪಾಂಡ್ ಮಾಡಬೇಕು ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿದೇವೋ ಭವ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ ತದಾ ಅನೇಕ ಜ್ಞಾನ ಮಂತ್ರ ಲೋಕನಾಂತರ ಸಪ್ತಾಯ ದಕ್ಷಿಣ ಪ್ರಜ್ಞಾನ ಸುವರ್ಣ ಪ್ರಧಾನೈವ ರಾಜ್ಯತೆ ಪ್ರಾರ್ಥನಃ ವಿಶ್ವಕ್ಕೆ ಕೊಡು ಆಯ್ತು ಅವ್ರು ಹೇಳಿದ್ದೀವಿ ನೋಡಿ ಮೋಸ್ಟ್ಲಿ ಆನ್ಸರ್ ನೀವು ತಗೊಳ್ಳಿ ಮತ್ತು ವೈನಿ ಹಾಕಿ ಅವ್ರ ಹೆಸರು ವೈನಿ ಆನ್ಸರ್ ನೀವು ಹಚ್ಚಿ ಮತ್ತೆ ಹಚ್ಚಿ ನೀವು ಹೇಳ್ತೀವಿ ಏತಾಸ ಸಂತ ದೀರ್ಘ ओम नमः आज्ञानेभ्यो नमः नमः ओम प्रत्यक्षदेवाय नमः नमः प्रसवदेवाय नमः प्रातेभ्यो प्रातपत्येभ्यो नमः भृभ्यो प्रातपत्येभ्यो नमः योगेभ्यो विश्वरूपेभ्यो नमः नमः चुल्लतेभ्यो नमः
श्रीताय च ओम नमो गुंदिभ्याय च न्याय च नमो कृष्णात्मके च नमो भूताय च रूपाय च नमो देव्याय च कृष्णाय च कृष्णाय च कृष्णाय च नमो कृष्णाय च नमो कृष्णाय च कृष्णाय च नमो नारायणाय च नमो कृष्णाय च कृष्णाय च नमो भूताय च कृष्णाय च नमो देव्याय च कृष्णाय च नमो भूताय च नमो मृत्युंजयाय नमः सर्वेश्वराय नमः सदाशिवाय नमः शंभवे नमः मूर्तमूर्तये नमः रुद्रांशुत संकृष्णाय नमः ಎಲ್ಲಾರ್ಗೂ ಏನ ನಿದ್ದೆ ಮೋತಿ ಎಲ್ಲಾರ್ಗೂ ನಿದ್ದೆ ಮೋತಿ ಎಲ್ಲ ಇಲ್ಲ ಅವನ ಮುಖ ಇಷ್ಟು ಹೊತ್ತದ कविं कवीनामुपवस्त्रवसोम ज्येष्ठराजं ब्रह्मणां ब्रह्मणस्पत आनशृण्वन्नोतिभिर्चेदसादनं स्वाहा विश्वम्बराय इदं मम इमानि उपकल्पित हवनीय द्रव्याणि यायाः यक्षमाणः देवताः ताभ्यः भूतानि भूष्य मानानि च मया सकृदेव परित्यक्तानि इदं न मम इदं न मम तथा दैव ततो यथा ज्ञानेन होमं कुर्यात् प्रातर्भूतोस्त्वां कीर्तिवृद्धिं ददातु मे स्वाहा औषध्यभासामनां ज्येष्ठामनां क्षीणाचयामि महालक्ष्मी इवांगिरित्रतां कुर्माहि मूषि पुरुषं जगत् स्वाहा शिवेन वशसा त्वा गिरा साक्षावदामसे यथा न सर्वविज्ञमो इक्षणो सुमनः स्वाहा सत्यमोचस रक्ताप्रतमो दैवो विषकाहि मोच सर्वा अंजम्बयन् सर्वा अचयातुदान्य स्वाहा अपसयस्त्राणः ब्रह्मसंकलाः एषेमागुरुद्रा अभिद्यो अभितो निश्वसुता सहस्रसो स्वस्वरवै शागो हेत इमै स्वाहा सौम्यो वसर्पति नील अस्मिन् देहितं स्वाहा यज्ञभावे शेनान्ये दिशाजपतये नमो नमः स्वाहा भद्रेशभ्य पशुतानां पतये नमो नमः स्वाहा अस्मिन् शिवदेवतीनां पतये नमो नमः स्वाहा भद्रशायिनी व्याधिनां पतये नमो नमः स्वाहा दैतेशायोपवीतिने पुष्टानां पतये नमो नमः स्वाहा भवते जगदानां पतये नमो नमः स्वाहा सायरतामिने क्षेत्राणां पतये नमो नमः स्वाहा अंताय ಹಂಗರೆ ಹಾಕಿಡಿದ್ರು ಊಟ ಮಾಡಿ ಶ್ರೀ
ತುಳಸಿ ದೊಡ್ಡ ಕಾರ್ ಹೋಗ್ಲಿಕ್ಕೆ ತೋರಿಸ್ತೀನಿ. ಆಕೆ ಕಾಣಿಸ್ಲಿ. येषां पुरुषाणाम् येषां पशूनाम् अभेदमर्वो एषा किञ्चिनाम स्वाहा याते रुद्रशिवातनो शिवा विश्वा हवेशजी शिवा रुद्रस्य वेशे तयानुरुड जीवते स्वाहा नागुर्द्राय तवसरे कवर्धने चतुराय परपराम हेमजम्म यथानाशमशब्ददेशतो स्वदेशो पुट्टं ग्रामे अस्मिनातरं स्वाहा रानो रुद्रोतनमय स्मृतिखे द्वीराय नमसावि देवते चञ्चयोश्च मनुराय पिता तदस्यां तव रुद्रप्रणीतौ स्वाहा ओम त्र्यंबकं यजामहे सुगन्धिं वर्धनम् उर्वारुकमिव वन्दना मृत्युर्यमर्ता स्वाहा मृत्युञ्जय नमः ओम त्र्यंबकं यजामहे सुगन्धिं वर्धनम् उर्वारुकमिव वन्दना मृत्युर्यमर्ता स्वाहा मृत्युञ्जय ओम भूष्मभू अग्निदन्न नमः ओम भुवस्वाय नमः स्वस्वाय संकेतन नमः ओम भूरस्वाभ्याश्री वासुदेवाय इदन्न नमः अंदु मदिवे एप्रिल ಎಂಟು ಮದಿವೆ इदन्न नमः पुरुष संहितो यज्ञोपरि संहितः अग्नि तदस्य विग्रहेतुत्वागो स्वाहा इदन्न नमः पागत्र आप अग्नि सुटुप प्राचिताजीवयोगः पागत्र मनसादि नदक्षा यज्ञस्य मन्वति मत्यासः स्याम स्वाहा इदन्न नमः ओम साधुसिद्धं सर्वप्रायश्चित्तं करिष्ये ओम भूरस्वाहा नाहुति ओमे विनियोगः ओम धामं देवी स्वभुवनमधिश्रुतमन्तः समुद्रे हृद्यान्तरायोषि अपामनीके यसमिते य आकृस्तमश्याम मनोमन्तन्तवोर्यं स्वाहा अद्य इदं नमः नमः ओम ब्रह्मेणमहाभव्यं जलन्तं सर्वतं नरसिंहं मे जनमध्यं वृत्तं नमामि स्वाहा पार्वती अयोध्यापति श्री रामचंद्र की जय गोपाल कृष्ण भगवान की जय सर जमनंदीदल आटे कंठो अगस्तेस्तु नाभो दक्षिण संदे दिश राशि पत्नी लाटे चूड वही बलपन वही इंटरेस्ट हाँ कन्नोड़ ಅಲ್ಲಿ ಪತ್ನಿ ಲಾಟೆ ನೀವು ಸ್ವಲ್ಪ ಬರ್ತೇವಾ ಸ್ವಸ್ತಿ ಸ್ವಸ್ತಿ ಶ್ರದ್ಧಾ ಶ್ರದ್ಧಾ ಮೇಧಾ ಯಶಃ ಯಶಃ ಪ್ರಜ್ಞಾ ಪ್ರಜ್ಞಾ ವಿದ್ಯಾಂ ವಿದ್ಯಾಂ ಬುದ್ಧಿಂ ಬುದ್ಧಿಂ ಶ್ರಿಯಂ ಶ್ರಿಯಂ ಬಲಂ ಬಲಂ ಆಯುಷ್ಯಂ ಆಯುಷ್ಯಂ ತೇಜಃ ಆರೋಗ್ಯಂ ಆರೋಗ್ಯಂ ದೇಹಿ ಮೇ ಅವ್ಯವಹನ इति इति प्रार्थनां समर्पयामि यशस्फूर्त्या च रामुक्ता तप पूजाकरेषु यूनं समपूर्णतामेति सद्योगतिर्वचनं मन्त्रहीनं क्रियाहीनं भक्तिहीनं प्रार्थने यत्कृतं समयादेव पुण्ये अनेन रुद्र होमाख्य कर्मण अभ्यन्तर्गत भारतीय रमण मुख्य प्राणांतर्गत हानिपति परशुराम अग्नि हानिपति परशुराम परमात्मा रूप परशुराम ಗೊತ್ತಲ್ಲ ಎಲ್ಲ ದುಷ್ಟ ಕ್ಷತ್ರ ನಾಶ ಮಾಡೋದು ಆಗ್ನೇಯ ಮುಖ್ಯ अभिन्न रुद्रांतर्गत संकर्षण अभिन्न महासनयामक आनंद पुरुषोत्तम देवता प्रेताम प्रीतो भवतो गुरुमद्भांतर्गत श्री श्री कृष्णार्पणम तद्विष्टायसो सर्वदेवताभ्यः चतुर्भुजदक्षतां समर्पयामि अक्षतां समर्पयामि धूपदीप नारीफलशर्करायुधं समर्पयामि आरतीर्थम् आत्यागितं ಸಿಂಹಗಾರತಿಯ ತೆರೆ ಮಂದಾವತಾರಗೆ ಮಂದಾರಧಾರಗೆ ಭೂಮಿ ತಂದವಗೆ ಹೆಚ್ಚಿನ ಹೂವಿನ
ಮುಂದೊಂದು ಇಟ್ಟಾರೆ ಸರ್ 3 ಈ ಕಡೆ ಇನ್ನೊಂದು ಮುಂದೊಂದು ಸೊಕಾಶ 5 ಸೊಕಾಶ ಹತ್ತಿರ ಇಲ್ಲ ಹತ್ತಿರ ಇದೊಂದು ಎಷ್ಟು ಚಂದ ಪಾರ್ವತಿ ಪದೇ ಹರ ಮಹಾದೇವ ಗುರುದೇವ ದತ್ತ ओम राजाधिराजाय प्रसय साहिने नमो वैष्णवे श्रवणाय कुर्महे समे कामान् कामना प्रचोदयात् वातात्मजाय विद्महे अजयतनयाय धीमहि तन्नो नमः प्रचोदयात् तत्पुरुषाय विद्महे महादेवाय धीमहि तन्नो रुद्रः प्रचोदयात् कात्यायनाय विद्महे चन्द्रमाय धीमहि तन्नो दुर्गे प्रचोदयात् स्नान देवताभ्यः मास नियामक आनंद पुरुषोत्तम देवता प्रियतां प्रीतो भवतु गुरुमध्वान्तर्गत श्री कृष्णार्पण मध्ये तंत्र लोप दोष प्रायश्चिತ್ತಾರ್ಥಂ ನಾಮಕ್ರಮ ಜಪೆ ನೋಡೋಣ ಮಾತಾಡ್ತೀವಿ ಹಿಂದೆ ವೈದ್ಯರ್ತೀವಿ ಬೈಸ್ಕೊಂಡಿರ್ತೀವಿ ಎಲ್ಲ ಹೋಗ್ಬೇಕು ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತ ಅನಂತ ಗೋವಿಂದೇಭ್ಯೋ ನಮೋ ನಮಃ ಶ್ರೀ ಕೃಷ್ಣ ಕಾಮ್ಯ ಸಿದ್ಧರ್ಥಂ ಪುನಃ ಆಗಮನಾಯ ಚ पुनः आगमनाय कुशल देवता विसर्जन अभिषेकांग विसर्जन अभिषेक नमस्कार निमको अल्ले कोड्तीವಿ सूत्रार्थविजये वक्रतुंड महाकाय सूर्यकोटि समप्रभ निर्विघ्नं कुर्मेदेव सर्वकार्येभ्यः पूज्याय राघवेन्द्राय तत्त्वज्ञाताय च वेदां कलवृक्षाय नवतां कामधेने हरि ओಂ ನಾವು ಯಾವ ಕರ್ಮಗಳನ್ನು ಮಾಡ್ತೀವೋ ಆ ಕರ್ಮದ ದೇವತೆಯನ್ನು ತಿಳ್ಕೋಬೇಕು ಯಾವಾಗ ಆ ಕರ್ಮ ದೇವತೆ ಮತ್ತು ಆ ದೇವತೆಗೆ ಏನು ಫಲ ಕೊಡ್ತಾರೆ ಅದನ್ನು ನಾವು ತಿಳ್ಕೋಬೇಕು ಅಂದರೆ ಸದ್ಯ ಮಾಡ್ತಕ್ಕಂಥದ್ದು ರುದ್ರಹೋಮ ರುದ್ರದೇವರು ಮನೋಭಿಮಾನ ದೇವರು ಅಂತರ್ಯಾಮಿ ಸಂಕಟ ಮತ್ತು ಈ ಮಾಸದ ನಿಯಾಮಕ ಪುರುಷೋತ್ತಮ ಈ ಮಾಸಕ್ಕೆ ಅಧಿಕ ಮಾಸ ಹೆಸರು ಮಲಮಾಸ ಅಧಿಕ ಮಾಸ ಪುರುಷೋತ್ತಮ ಮಾಸ ಅಂತ ಅಂದ್ರೆ ಯಾಕಪ್ಪ ಅಂತಂದ್ರೆ ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳಿಗೆ ಸೂರ್ಯ ಸ್ಪರ್ಶ ಹಾಕೋತ ಹೋಗ್ತಾನೆ ಮೇಷ ರಾಶಿ ಕುಂಭ ರಾಶಿ ಅಂತ ಬರ್ತಾನೆ ಈ ಒಂದು ವರ್ಷದಿಂದ 3 ತಿಂಗಳೇ ಅಂತಲ್ಲ ಅವು ಎಕ್ಸ್ಟ್ರಾ ಇರ್ತಾವೆ ಈ 30 ದಿವಸ 28 ದಿವಸ ಕ್ಯಾಲೆಂಡರ್ ಬರ್ತಾವೆ ನೋಡ್ರಿ ಒಟ್ಟು ಟೋಟಲ್ ಬರಂಗಿಲ್ಲ ಹಂಗೆ ಕೆಲವೊಂದು ದಿವಸ 28 ದಿವಸ ಮತ್ತಾಗಿ 3 ದಿವಸ ಕೂಡಿ 33 ದಿವಸ ಎಕ್ಸ್ಟ್ರಾ ಆಗ್ತವೆ ಎಕ್ಸ್ಟ್ರಾ ಆಗಿದ್ದಕ್ಕೆ ಇವು ಮಲಮಾಸ ಯಾವ ಕಾರ್ಯ ಮಂಗಳ ಕಾರ್ಯ ಮಾಡಬಾರ್ದು ಅಂದರೆ ವಿವಾಹ ಹೋಮವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಈ ಮಾಸಕ್ಕೆ 33 ಮಂದಿ ದೇವತೆ ಇದ್ದಾರೆ ತ್ರೇತ್ರೌಷಧಿ ದೇವತೆ ಅಂತ ಆ ದೇವತಾ ಅಂತರ್ಯಾಮಿ ಪರಮಾತ್ಮಗೆ ನಾವು 33 ಅನಾರಸ ದಾನ 33 ದೀಪ 33 ಹಾಡ ಹಾಡೋದು 33 ದೀಪ ಹಚ್ಚದಂಗೆ ಮಾಡೋದು ಅದಕ್ಕೆ ಆ 33 ದೇವತೆಗಳು ಏನಾದರೂ ಪರಮಾತ್ಮಕ್ಕೆ ಹೋದ್ರು ಅಂತ ಅಲ್ಲ ಪ್ರತಿಯೊಂದು ಮಾಸಗಳಲ್ಲಿ ಆ ಕರ್ಮಗಳನ್ನು ಮಾಡಿಸಿ ಈಗ ಭದ್ರದ ಮಾಸ ಗಣಪತಿ ಪೂಜೆ ಮಾಡ್ತೀವಿ ಮತ್ತು ಕಾರ್ತಿಕ ಮಾಸದಲ್ಲಿ ತುಳಸಿ ವಿಗ್ರಹ ಮಾಡ್ತೀವಿ ಈ ಮಾಸದಾಗ ಏನು ಇಲ್ಲ ಅದಕ್ಕೆ ಆ ಮಾಸ ದೇವತೆಗಳು ಹೋಗಿ ಪರಮಾತ್ಮಗೆ ಅಂತ ಸ್ವಾಮಿ ನಮ್ಮ ಹಂಗೆ ಗೊತ್ತು ಬಿಟ್ವಿ ಯಾರು ದೇವತೆಗಳ ಪೂಜೆ ಮಾಡಿ ನಾನು ಪುಷ್ಟಿ ಬರೋಂಗೆ ಏನು ಮಾಡಬೇಕು ಅದಕ್ಕೆ ಭಕ್ತವತ್ಸಲ ಪರಮಾತ್ಮ ಅಂತ ಏನಿಲ್ಲ ಈ ಮಾಸಕ್ಕೆ ನನ್ನ ಹೆಸರಿರ್ತೀವಿ ಪುರುಷೋತ್ತಮ ಎಂಬುದ ಹೆಸರಿರ್ತೀವಿ ಅಂತ ಹೇಳಿ ಪುರುಷೋತ್ತಮ ಯಾರಂದ್ರೆ ಹೆಂಗಂತಂದ್ರೆ ಪುರುಷೋತ್ತಮ ದೇವರು ಹೆಂಗಂತಂದ್ರೆ ದೇವತೆಗಳಲ್ಲಿ 2 ಕ್ಷರ ಅಕ್ಷರ ಅಂತ ನಾಶ ಆಗತಕ್ಕಂಥ ಜೀವಗಳು ನಾಶ ಆಗದೇ ಜೀವಗಳು ಋಣಿ ಹಿಡಿದು ಬ್ರಹ್ಮ ತನಕ ಎಲ್ಲ ನಾಶ ಆಗ್ತದೆ ಒಂದು ದಿವಸ ಬ್ರಹ್ಮನು ಕೂಡ ಪ್ರಳಯ ಕಾಲದಲ್ಲಿ ಅವನ ಆಯುಷ್ಯ 101 ವರ್ಷ ಪ್ರಳಯ ಕಾಲ ನಾಶ ಆಗಿರ್ತಾನೆ ಅವಾಗೆಲ್ಲವೂ ಕೂಡ ಇಡೀ ಜಗತ್ತು ನೀರಿನ ತುಂಬಿರ್ತದೆ ಕತ್ತಿರ್ತದೆ ಯಾರ್ಯಾರು ಏವ ಮಹಾಲಕ್ಷ್ಮಿ ಆಲದಲ್ಲಿ ಇರ್ತಾರೆ ಪರಮಾತ್ಮ ಕೂತದೆ ಇಬ್ಬರೇ ಇರ್ತದೆ ಅದಕ್ಕೆ ಇವರೆಲ್ಲರೂ ಕ್ಷರರು ಮಹಾಲಕ್ಷ್ಮಿ ಅಕ್ಷರ ನಾಶ ಹಂಗ ಅಕ್ಷರ ಉತ್ತಮ ಯಾರು ಪರಮಾತ್ಮ ಅದಕ್ಕೆ ಪುರುಷೋತ್ತಮ ಎಂಬುದ ಹೇಳ್ತಾರೆ ಅದಕ್ಕೆ ಈ ಮಾಸ ನನ್ನ ಹೆಸರೇ ಅಂತ ಹೇಳಿ ಹೋಗು ಪುರುಷೋತ್ತಮವಾಗಿ ಏನು ಮಾಡಬೇಕು ಕೇಳ್ತಾರೆ ಏನೆಲ್ಲ ದರಾತಿ ಸಲ ನೀವು ಲಗ್ನ ಮಾಡಿದ್ರಿ ಸೀರೆ ತೊಗೊಂಬರಿ ಅದು ತೊಗೊಂಬರಿ ಈ ಸಲ ಸೀರೆ ಬಾರಿ ಗಡ್ಲಿಲ್ಲ ಬರೇ 33 ದೀಪ ಹಚ್ಚೋದು ನಮಸ್ಕಾರ ಸಾಧನ ಮಾಡ್ಕೊಳ್ತಾರೆ ಅಂದ್ರೆ ದೇವತಾ ಪ್ರೀತ್ಯರ್ಥವಾಗಿ ಸಾಧನ ಮಾಡ್ಕೊಳ್ಳೋದು ಅವು ನಾನು ಅಧಿಕ ಫಲ ಏನು ಮಾಡ್ತಾರೋ ಒಂದು ಹೋಮ ಮಾಡಿದ್ರೆ 33 ಫಲ ಒಂದು ಜಪ ಮಾಡಿದ್ರೆ 33 ಅದಕ್ಕೆ ಸಾಧನ ಮಾಡ್ಕೊಳ್ಳಿ ಅದಕ್ಕೆ ಅಧಿಕ ಫಲ ಇದಕ್ಕೆ ಅಧಿಕ ಫಲ ಮಲಮಾಸ ಅಂದ್ರೆ ನಮ್ಮ ಹೇಳ್ತಕ್ಕಂಥ ಎಲ್ಲ ಮಲಗಳು ಅಂದ್ರೆ ದೋಷಗಳು ಮತ್ತು ಕಾಮಕುರದು ಎಲ್ಲ ಹೊರಗೆ ಹೋಗಲಿ ಯಾವಾಗ ದೇವತಾ ಪ್ರೀತಿ ಮಾಡ್ತೀವೋ ಕಾರ್ಯ ಮಾಡ್ತೀವೋ ಅದು ಸರಿ ಹೋಗ್ತದೆ ಅದಕ್ಕೆ ಮಲಮಾಸ ಅಂತ ಹೇಳ್ತಾರೆ ಅದಕ್ಕೆ ಪುರುಷೋತ್ತಮ ಮಾಸ ನಾವು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳು ಅಧಿಕ ಮಾಸ ಅಂತ ಹೇಳ್ತಾರೆ ವಿಶೇಷವಾಗಿ ನಾವು ಅಧಿಕ ಮಾಸದಲ್ಲಿ ನಿಮ್ಮೆಲ್ಲ ವರ್ಷ ಬಂದೇ ಮಾಡ್ತೀವಿ ಅಧಿಕ ಮಾಸದಲ್ಲಿ ಒಬ್ಬೊಬ್ಬನಲ್ಲಿ ಹೋಮ ಮನೆ ಹಾಕ್ಬೇಕಂತ ಅಂದ್ರೆ
ಮನೆಯಲ್ಲಿ ಕಾರ್ಯಗಳು ನಡೀತಿರ್ತಾವೆ, ಬೇಕಂತ ಅಂಕ ಮಾಡೋ ಹಾಗಿಲ್ಲ. ಹಿಂಗೆ ಯಾರು ಆಚಾರ ಹೇಳಿದ್ರು ಮಾಡ್ತಾರೆ. ಅದಕ್ಕೆ ನಿತ್ಯವೂ ದೇವತಾ ಕಾರ್ಯ ಒಂದು ಮನೆಯಲ್ಲಿ ಪಿತೃ ಕಾರ್ಯ ಹೋಮ ಕಾರ್ಯ ಅಂದ್ರೆ ಆ ದೇವತೆಗಳ ಒಂದು ಆ ಮನೆ ಶಾಂತಿ ಇರ್ತದೆ. ಅದಕ್ಕೆ ವರ್ಷ ಮಾಡೋದಾಗಿಲ್ಲ, ಕಡೆ 3 ವರ್ಷಕ್ಕೊಮ್ಮೆ ಯಾರ್ಯಾರು ಭಕ್ತರಿದ್ದಾರೋ ಅವ್ರ ಮತ್ತೆ ಹೆಂಗೆ ಮಾಡಿಸ್ರೋ ಅವ್ರ ಮಾಡಿ ಸಂಕ್ಷಿಪ್ತವಾಗಿ ಮಾಡ್ಕೊಂಬರ್ತೀವಿ. ದರಾಸ್ಲಿ ಈಗ ಇದು 10ನೇ ಇದು ಅಧಿಕ ಮಾಸಗಳು ಹೋಮಾನ ಹೋಮ ಮಾಡಿದ್ವಿ, ಸ್ತ್ರೀ ಸೂಕ್ತ ಮಾಡಿದ್ವಿ, ಪುರುಷೋಕ್ತ ಮಾಡಿದ್ವಿ. ಇಷ್ಟೇ ರುದ್ರದೇವರ ಮನೋಭಿಮಾನ ದೇವತೆಗಳು ರುದ್ರ ಹೋಮ ಮಾಡ್ಬೇಕಂದ್ರೆ ವೈಷ್ಣವ ರುದ್ರನೇ ಆಗ್ಬಂತ ಕೇಳಿದ್ರು. ವೈಷ್ಣವ ಮಾಡಬೇಕಂತಿಲ್ಲ, ರುದ್ರದು ಮಹಾ ಅಗ್ರಗಣ್ಯರು, ವಿಷ್ಣು ಸರ್ವೋತ್ತರ ವೈಷ್ಣವ ಗಣ್ಯರು ಅವರು ಅಂತ. ಅದಕ್ಕೆ ನಾವು ಏನು ಮಾಡ್ತೀವಿ, ರುದ್ರ ಅನ್ನೋ ಮಾಡಂಗಿಲ್ಲ. ರುದ್ರ ಅಂತಂದ್ರೆ ಸಂಕಷ್ಟ ಆಗಿ ಮಾಡ್ತೀವಿ. ಅವ್ರೇನು ಮಾಡ್ತಾರೆ, ರುದ್ರನೇ ಮಹಾದೇವ ಅಂತ ಮಾಡ್ಕೊಳ್ತಾರೆ. ಇಲ್ಲ, ನಾವು ರುದ್ರದೇವರು ಆ ಪರಮಾತ್ಮನ ಪರಿವಾರ ಎಂಬುದಾಗಿ ಮಾಡಿದ್ರೆ ದೋಷ ಇಲ್ಲ. ಮತ್ತು ರುದ್ರ ಹೆಂಗೆ ಮಾಡಿ ಸುದರ್ಶ ಇಟ್ಟು ಮಾಡ್ಬೇಕು. ನೀವು ಅಲ್ಲಿ ಹೋಗ್ತಾರೆ ಒಂದು ಸುದರ್ಶನ ಇಟ್ಟ ಮಾಡ್ಬೇಕು, ಹಿಂಗೆ ಮಾಡಬೇಕು ಪೂಜಾ. ಅದಕ್ಕೆ ಹರಿಕತಾಂಸಾರ ಹೇಳಾರ ರುದ್ರದೆಲ್ಲ ಹಿಂಗೆ ಮಾಡ್ಬೇಕಂತ. ಅದು ಮನೋಭಾವಿದೇವತೆಗಳು ನಮ್ದು ಯಾವುದೇ ಕೆಲಸ ಮಾಡೋದು ಕೂಡ ಮನಸ್ಸು ಹಾಗೂ ಬುದ್ಧಿ ಒಳಬೇಕ್ರಿ. ಮನೋಭಿಮಾನ ದೇವತೆ ಯಾರು, ರುದ್ರರು. ಬುದ್ಧಿ ಅಭಿಮಾನ ದೇವತೆ ಪಾರ್ವತಿ. ಅದಕ್ಕೆ ಆ ದಾಸರು ಹೇಳ್ತಾರೆ, ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಧನಲಾಕ್ಷನೇ ನಿನ್ನ ಪ್ರೇರಣೆ ಇಲ್ಲದೆ ಧನುಜ ಗಜದಮ ವೈರಿ ದಂಡ ಪ್ರಣವನೆ ಮಾಡ್ಪೆ ಮಣಿಸು ಈ ಶಿರವ ಸಜ್ಜನರ ಚರಣ ಕಮಲದಲ್ಲಿ ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶ. ನಾವು ಕೇವಲ ಸಂಗ್ರಹ ಬುದ್ಧಾತ್ಮ ಸ್ವಭಾವ ಕುರುವಿದ್ಯ ಸಕಲ ಪ್ರಸೈ ನಾರಾಯಣ ಇದೆ ಸಮರ್ಪಯಾಮಿ. ಹೀಗಾಗಿ ನಿತ್ಯವೂ ಕೂಡ ನಾವು ನಮ್ಮ ಜಪ ಮಾಡಕ್ಕೆ ಬರುತ್ತಿರೋದು ನಮ ಶಿವಾಯ ನಮಃ, ನಮ ಎಲ್ಲರನ್ರಿ ನಮ ಶಿವಾಯ ನಮಃ, 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 ನಮ ಶಿವಾಯ ನಮಃ. ಮನೋಭಿಮಾನ ದೇವರು ಆ ರುದ್ರ ದೇವರಿಗೆ ಶಿವಾಂತ ಕರೆದ್ರು. ಯಾಕಂದ್ರೆ ಶಿವಾಂತ ಮಂಗಳ. ಮಂಗಳ ಹೆಂಗ ಬಂತು ಹೇಳ್ತಾರೆ, ಯಾವಾಗ ಕೂಡ ಆ ರುದ್ರ ದೇವರು ಪರ್ವತದಲ್ಲಿ ಕೂತು ರಾಮ 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 ಜಪ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಮಂಗಳ ಬಂತ ಅಂದ್ರೆ ಪಾರ್ವತಿ ಕೇಳ್ತಾರೆ, ತಪಾಸ್ ಮಾಡ್ಕೊಂಡು ತಿಳ್ತಾರೆ. ಅಲ್ಲಿ ಇಡೀ ಜಗತ್ತು ಶಿವ ಶಿವ ಅಂತ ಕರೀತಾರೆ, ನೀನು ಯಾರು ಜಪ ಮಾಡ್ತೀರಿ ಅಂತ ಕೇಳ್ತಾನೆ ಪಾರ್ವತಿ. ನನಗೆ ಶಿವತ್ವ ಮಂಗಳ ಬರ್ಬೇಕಾದ್ರೆ ಆ ಸೀತಾಪತಿ ರಾಮಚಂದ್ರದು ಅವನನ್ನು ಜಪ ಮಾಡ್ತಾನೆ ಅಂತ. ಅದಕ್ಕೆ ರಾಮ ರಾಮೇತಿ ರಮೇ ರಮೇ ಸಹಸ್ರಾಮ ತತ್ತುಲ್ಯ ರಾಮನಾಮ ಒಂದು ಸಹಸ್ರನಾಮ ನೋಡಿದ್ರು ಕೂಡ ಆ ರಾಮನ ನೋಡಿದ್ದಕ್ಕೆ. ಯಾಕಂದ್ರೆ ರಾಮ ಅಂದ್ರೆ ನಮ್ಮ ಪಾಪಗಳು ಹೊರತಾವ, ಹರಿದು ಮಾನ ತುಟಿ ವಸ್ತು ಹರಿದು ಪಾಪ ಬರಬಾರ್ದು. ಹಟ್ಟಿಗೆ ಎಷ್ಟೊಂದು ಒಳಗಂದ್ರೆ ಆಗ್ತದ ಅಂತ ರಾಮನಾಮರು ನಿತ್ಯವೂ ಕೂಡ ಸ್ವಾಮಿಗಳು ನಿಲ್ಲಿಸ್ತಾರೆ. ರಾಮ ರಾಮ ಅಂತ ಅನ್ಸಲ್ಲ ಅಂತ ಪಾಪಗಳೆಲ್ಲ ಹೊಂಟಾವು ಅಂತ ರುದ್ರಾಂತರ ರಾಮಚಂದ್ರ ಕೂಡ ನಮಗೆ ಮಂಗಳ ಉಂಟು ಮಾಡುತ್ತೆ. ಆ ರಾಮ 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 ಎಲ್ಲ ಶಿಸ್ತು ಮಾಡ್ತೀರಿ, ಚಲೋ ಐತ್ರಿ. ಇಲ್ಲ ನೀವು ಬಂದ್ರಿ ಮಾಡಿದ್ರಿ ಅಷ್ಟೇ ಅಲ್ಲ, ಮತ್ತೆ ಒಂದು ಇಬ್ಬರಿಗೆ ಹೇಳಿದ್ರು ಐದು ಸಾವಿರಕ್ಕೆ ಇದು ನಂದು ಸಾವಿರ ರುದ್ರ ದೇವರಿಗೆ ಮುಟ್ಟಿ ಚಲೋ ಆಯ್ತು. ಚಲೋ ಆಯ್ತನಂತೆ. ಭಾರಿ ಆಗ್ತದೆ. ಬರೀ ಮಸ್ತ್ ಅವ್ರಿ, ಚಂದ ಬಂದರಿ. ಯಾವ ಬೇಕಾದ್ರೆ ಹಾಕೊಂಡು ಕೈ ಬರ್ತಾವೆ ಅನಿಸ್ತದೆ. ಬಳೆ